ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 92 ಎಸೆತಗಳಲ್ಲಿ 209 ರನ್ ಗುರಿ ಚೇಸ್ ಮಾಡಿ ಗೆದ್ದ ಭಾರತ. ಇನ್ನು T20ಯಲ್ಲಿ ಹೊಸ ದಾಖಲೆ ನಿರ್ಮಿಸಿದ ಟೀಂ ಇಂಡಿಯಾ. ಇನ್ನು ಈ ದಾಖಲೆ ಮಾಡಿದ್ದ ತಡ ಆಸ್ಟ್ರೇಲಿಯಾದ ದಿಗ್ಗಜರು ಕೆರಳಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ಮತ್ತು ಆಸ್ಟ್ರೇಲಿಯಾದ ಆಟಗಾರರೇ ಗರಂ ಆಗಿ ಬೆಂಕಿ ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಭಾರತದ ಬಗ್ಗೆ ಸವಾಲ್ ಹಾಕುವ ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಆಸ್ಟ್ರೇಲಿಯಾದ ದಿಗ್ಗಜರು ನಮ್ಮ ಭಾರತದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಭಾರತ ಕ್ರಿಕೆಟ್ ತಂಡ ನ್ಯೂಜಿಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಗೆಲುವಾದ್ರೆ ಸಾಧಿಸಿದೆ. ಇನ್ನು ಈ ಗೆಲುವಿನ ಮೂಲಕ ಪಾಕಿಸ್ತಾನದ ದಾಖಲೆಯನ್ನು ಕೂಡ ಪುಡಿ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಜನವರಿ 23ರಂದು ರಾಯ್ಪುರ್ನ ಶಾಹಿದ್ ವೀರ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಭಾರತ ತಂಡ 209 ರನ್ಗಳ ಟಾರ್ಗೆಟ್ ಅನ್ನು ಕೇವಲ 15.2 ಓವರ್ಗಳಲ್ಲಿ ಚೇಸ್ ಮಾಡಿ 7 ವಿಕೆಟ್ಗಳ ಜಯ ಆದ್ರೆ ದಾಖಲಿಸಿತು. ಹೌದು ಸ್ನೇಹಿತರೆ, ಭಾರತ ತಂಡ ಈ ಚೇಸಿಂಗ್ ಮೂಲಕ ಹೊಸ ದಾಖಲೆಯನ್ನು ಬರೆಯಿತು. ಇನ್ನು ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಸಿಡಿಸಿದ ಸಿಡಿಲಬ್ಬರದ ಅರ್ಧ ಶತಕಗಳ ನೆರವಿನಿಂದ 28 ಬಾಲುಗಳು ಉಳಿದಿರುವಂತೆ 209 ರನ್ಗಳನ್ನು ಯಶಸ್ವಿಯಾಗಿ ಚೇಸ್ ಮಾಡಿತು. ಇದು T20ಯಲ್ಲಿ 200+ ಟಾರ್ಗೆಟ್ ಅನ್ನು ಅತಿ ವೇಗವಾಗಿ ಚೇಸ್ ಮಾಡಿದ ಪೂರ್ಣ ಸದಸ್ಯ ತಂಡ ಎಂಬ ದಾಖಲೆ ಕೂಡ ನಮ್ಮ ಭಾರತದ ಹೆಸರಿನ ಪಾಲಾಯಿತು ಅಂತಾನೆ ಹೇಳ್ಬೋದು. ಇನ್ನು ಅಂತಾರಾಷ್ಟ್ರೀಯ T20ಯಲ್ಲಿ ಭಾರತಕ್ಕೂ ಮೊದಲು ಪಾಕಿಸ್ತಾನ ಈ ದಾಖಲೆಯನ್ನಾದ್ರೆ ಹೊಂದಿತ್ತು. 2025ರ ಮಾರ್ಚ್ 21ರಂದು ಆಕ್ಲೆಂಡ್ ನಲ್ಲಿ ನ್ಯೂಜಿಲೆಂಡ್ ನೀಡಿದ್ದ 205 ರನ್ಗಳ ಗುರಿಯನ್ನು ಇನ್ನು 24 ಬಾಲ್ಗಳು ಇರುವಂತೆ ಚೇಸ್ ಮಾಡಿ ಗೆದ್ದು ವಿಶ್ವ ದಾಖಲೆ ಆದ್ರೆ ನಿರ್ಮಿಸಿತ್ತು. ಇದೀಗ ಈ ದಾಖಲೆಯನ್ನು ನಮ್ಮ ಭಾರತ ತನ್ನ ಹೆಸರಿಗೆ ಆದ್ರೆ ಬರೆದುಕೊಂಡಿದೆ. ಹೌದು ಸ್ನೇಹಿತರೆ, ಟಾಪ್ 5ರಲ್ಲಿ 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದ್ದು ಕಳೆದ ವರ್ಷ ವೆಸ್ಟ್ ಇಂಡೀಸ್ ವಿರುದ್ಧ 23 ಬಾಲ್ಗಳು ಇರುವಂತೆ 215 ರನ್ಗಳನ್ನು ಗೆದ್ದು ಬೀಗಿತ್ತು. ಇನ್ನು ದಕ್ಷಿಣ ಆಫ್ರಿಕಾ ತಂಡ 4ನೇ ಸ್ಥಾನದಲ್ಲಿದ್ದು ವೆಸ್ಟ್ ಇಂಡೀಸ್ ವಿರುದ್ಧ 206 ರನ್ಗಳ ಗುರಿಯನ್ನು 14 ಬಾಲ್ಗಳು ಇರುವಂತೆ ಆದ್ರೆ ಗೆದ್ದು ಬೀಗಿತ್ತು. ಇನ್ನು ಪೂರ್ಣ ಸದಸ್ಯರಲ್ಲದ ತಂಡಗಳನ್ನು ಸೇರಿಸಿದರೆ ಸರ್ಬಿಯಾ 2025ರಲ್ಲಿ ಸ್ಲೋನಾವಿಯಾ ವಿರುದ್ಧ 200 ರನ್ ಅನ್ನು 35 ಬಾಲ್ ಉಳಿದಿರುವಂತೆ ಚೇಸ್ ಮಾಡಿತ್ತು. ಇನ್ನು ಬಲ್ಗೇರಿಯಾ 2025ರಲ್ಲಿ ಗಿಬ್ರಾಲ್ಟರ್ ವಿರುದ್ಧ 244 ರನ್ ಅನ್ನು ಇನ್ನು 34 ಬಾಲ್ ಉಳಿದಿರುವಂತೆ ಚೇಸ್ ಮಾಡಿತ್ತು. ಆದರೆ ಪೂರ್ಣ ಸದಸ್ಯ ತಂಡದಲ್ಲಿ ಭಾರತ ಈ ಸಾಧನೆ ಮಾಡಿದ ವಿಶ್ವ ದಾಖಲೆಯನ್ನು ತನ್ನ ಹೆಸರಿಗಾದರೆ ಬರ್ಕೊಂಡಿದೆ. ಇನ್ನು ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿ 209 ರನ್ಗಳ ದೊಡ್ಡ ಟಾರ್ಗೆಟ್ ನೀಡಿತು. ಆದರೆ ಭಾರತದ ಬ್ಯಾಟರ್ಗಳು ಸ್ಫೋಟಕ ಆಟವಾಡಿ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿದರು. ಕೇವಲ 15.2 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಿ ಜಯ ಗಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಇದೆಲ್ಲ ಆದ್ಮೇಲೆ ಪಂದ್ಯ ಗೆದ್ದ ಬಳಿಕ ನಮ್ಮ ಭಾರತ ತಂಡ ವಿಶ್ವ ದಾಖಲೆ ಬರೆದ ಬಳಿಕ ಇನ್ನು ಈ ಪಂದ್ಯ ಗೆದ್ದು ನಮ್ಮ ಭಾರತ ತಂಡ ವಿಶ್ವ ದಾಖಲೆ ಸೇರಿದ ಬಳಿಕ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರರು ಮತ್ತು ಮಾಜಿ ಆಟಗಾರರು ಕೂಡ ನಮ್ಮ ಭಾರತದ ಬಗ್ಗೆ ಆದ್ರೆ ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ರಿಕಿ ಪಾಂಟಿಂಗ್ ಅವರಾದ್ರೆ ಹೇಳಿದ್ದಾರೆ, ಭಾರತ ತಂಡ ಇವಾಗ ತುಂಬಾನೇ ಆದ್ರೆ ಸ್ಟ್ರಾಂಗ್ ಆಗಿದೆ. ಭಾರತ ತಂಡವನ್ನು ಎದುರಿಸಲು ನಮ್ಮಂತ ದೊಡ್ಡ ತಂಡಗಳೇ ಬೇಕು ಮತ್ತು ಅದಕ್ಕೆ ಪೈಪೋಟಿ ಕೊಡಬೇಕಂತಂದ್ರೆ ನಮ್ಮ ಆಸ್ಟ್ರೇಲಿಯಾದಂತ ತಂಡ ಮತ್ತು ಇಂಗ್ಲೆಂಡ್ ದಂತ ತಂಡಗಳೇ ಬೇಕಾಗುತ್ತೆ ಮತ್ತು ಆ ಕಾರಣದಿಂದಾಗಿ ವಿಶ್ವಕಪ್ ನಲ್ಲಿ ಭಾರತವನ್ನು ನಾವು ಸೋಲಿಸುತ್ತೇವೆ ಮತ್ತು ವಿಶ್ವಕಪ್ ನಲ್ಲಿ ನಮ್ಮ ವಿರುದ್ಧ ಭಾರತ ತಂಡ ಹೀನಾಯವಾಗೂ ಸೋಲದಂತೂ ಪಕ್ಕ ಅಂತಂದು ರಿಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಆನಂತರ ಮಾತನಾಡಿದಂತ ಪ್ಯಾಟ್ ಕಮಿನ್ಸ್ ಕೂಡ ನಮ್ಮ ಭಾರತದ ಬಗ್ಗೆ ಆದ್ರೆ ಹೇಳಿದ್ದಾರೆ. ಹೌದು, 2024ರಲ್ಲಿ T20 ವಿಶ್ವಕಪ್ ಕೂಡ ಭಾರತ ತಂಡ ಆದ್ರೆ ಗೆದ್ದಿದೆ. ಆದ್ರೆ ಈ ವರ್ಷ ಆ ರೀತಿ ಆಗಲು ನಾವು ಬಿಡುವುದಿಲ್ಲ ಮತ್ತು ನಾವು ಭಾರತದ ಮೇಲೆ ಹೆಚ್ಚು ಒತ್ತು ಇಡುತ್ತೇವೆ ಮತ್ತು ಯಾಕಂತಂದ್ರೆ ಭಾರತ ಇದೀಗ T20ಯಲ್ಲಿ ತುಂಬಾನೇ ಆದ್ರೆ ಸ್ಟ್ರಾಂಗ್ ಆಗಿದೆ. ಆ ಕಾರಣದಿಂದಾಗಿ ಭಾರತದ ಮೇಲೆ ಒಂದು ಕಣ್ಣು ಇಡಲು ಆದ್ರೆ ನಾವು ಪ್ರಯತ್ನ ಆದ್ರೆ ಮಾಡುತ್ತೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಶ್ವಕಪ್ ಕೂಡ ಬರ್ತಾ ಇದೆ. ಆ ಕಾರಣದಿಂದಾಗಿ ನಾವು ಭಾರತವನ್ನೇ ಸೋಲಿಸೋದೇ ನಮ್ಮ ಗುರಿ ಆಗಿದೆ ಮತ್ತು ಆ ಕಾರಣದಿಂದಾಗಿ ಫೈನಲ್ ಆಡಿದ್ರು ಆಡ್ಬೋದು. ನಾವು ಮತ್ತು ಭಾರತ ತಂಡ ಇಬ್ರು ಕೂಡ ಫೈನಲ್ ಆದ್ರೂ ಆಡ್ಬೋದು. ಆ ಕಾರಣದಿಂದಾಗಿ ಫೈನಲ್ಗೆ ಏನಾದ್ರೂ ಭಾರತ ತಂಡ ಬಂದ್ರೆ ಈ ಬಾರಿ ಕೂಡ T20 ವರ್ಲ್ಡ್ ಕಪ್ ನಲ್ಲಿ ನಾವು ಸೋಲಿಸುತ್ತೇವೆ ಅಂತಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ ಮತ್ತು ನಮ್ಮ ಭಾರತ ನಡುವಿನ 2ನೇ T20 ಪಂದ್ಯದ ಬಗ್ಗೆನೂ ಕೂಡ ಸ್ವಲ್ಪ ಹೈಲೈಟ್ಸ್ ಎಲ್ಲ ನೋಡೋಣ ಬನ್ನಿ. ಇನ್ನು ಭಾರತ ತಂಡ T20 ಕ್ರಿಕೆಟ್ ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಾನೆ ಹೇಳ್ಬೋದು. 5 ಪಂದ್ಯಗಳ T20 ಸರಣಿಯ 2ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನೀಡಿದ್ದ 209 ರನ್ಗಳ ಬೃಹತ್ ದೊಡ್ಡ ಗುರಿಯನ್ನು ಭಾರತ ತಂಡ ಲೀಲಾಜಾಲವಾಗಿ ಚೇಸ್ ಮಾಡಿ ಗೆಲುವಾದರೆ ಪಡೆಯಿತು. ಕಂಬ್ಯಾಕ್ ಹೀರೋ ಇಶಾನ್ ಕಿಶನ್ 76 ರನ್ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಹಳ ದಿನಗಳ ನಂತರ ಚುಟುಕು ಕ್ರಿಕೆಟ್ ನಲ್ಲಿ ವಿಶ್ವ ಧ್ವಂಸಕಾರಿ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬರೋಬ್ಬರಿ 23 ಇನ್ನಿಂಗ್ಸ್ ಗಳ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಅರ್ಧ ಶತಕ ಸಿಡಿಸಿ ಫಾರ್ಮ್ಗೆ ಆದ್ರೆ ಮರಳಿದ್ದಲ್ಲದೆ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ತಂದು ಕೊಟ್ಟರು. ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ 209 ರನ್ಗಳ ಬೃಹತ್ ಗುರಿಯನ್ನು ಇನ್ನು 27
38 ಬೌಲ್ಗಳು ಇರುವಂತೆಯೇ ಗೆಲುವಾದರೆ ಸಾಧಿಸಿತು ನಮ್ಮ ಭಾರತ ತಂಡ. ಇನ್ನು ಭಾರತ ತಂಡಕ್ಕೆ ಆರಂಭಿಕರ ವೈಫಲ್ಯ. ಹೌದು ಸ್ನೇಹಿತರೆ, 209 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಮೊದಲನೇ 7 ಎಸೆತದಲ್ಲಿ ಭಾರಿ ಆಘಾತ ಎದುರಾಯಿತಂತಾನೆ ಹೇಳ್ಬೋದು. ಇನ್ನು ಮೊದಲ ಓವರ್ನಲ್ಲಿ 5 ಬಾಲ್ಗಳಲ್ಲಿ 6 ರನ್ ಗಳಿಸಿದ್ದ ಸಂಜು ಸ್ಯಾಮ್ಸನ್ ಅವರು ಮ್ಯಾಟ್ ಹೆನ್ರಿ ಬೌಲಿಂಗ್ ನಲ್ಲಿ ಸಚಿನ್ ರವೀಂದ್ರಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ತಾವೆದುರಿಸಿದ 2ನೇ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಜೀವದಾನ ಆದರೂ ಪಡೆದಿದ್ರು, ಆದರೆ ಅದನ್ನ ಬಳಸಿಕೊಳ್ಳಲು ವಿಫಲಾದ್ರಂತಾನೆ ಹೇಳ್ಬೋದು. ಇನ್ನು 2ನೇ ಓವರ್ನ ಮೊದಲನೇ ಎಸೆತದಲ್ಲಿ ವಿಶ್ವದ ನಂಬರ್ 1 T20 ಬ್ಯಾಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ ಆದ್ರಂತಾನೆ ಹೇಳ್ಬೋದು. ಇನ್ನು ವಿಧ್ವಂಸ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್. ಹೌದು ಸ್ನೇಹಿತರೆ, 6 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಸೋಲಿನ ಸುಳಿಗಾದ್ರೆ ಸಿಕ್ಕಿತ್ತು. ಆದರೆ ಇಶಾನ್ ಕಿಶನ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರ ಎಲ್ಲರ ಲೆಕ್ಕಾಚಾರವನ್ನೇ ಕ್ಷಣದಲ್ಲೇ ಉಲ್ಟಾ ಪಲ್ಟಾದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಇಬ್ಬರು ಬ್ಯಾಟರ್ಗಳು ಕಿವೀಸ್ ಬೌಲರ್ಗಳನ್ನ ಮನ ಬಂದಂತೆ ಆದ್ರೆ ದಂಡಿಸಿದರು. ಕೇವಲ 49 ಬಾಲ್ಗಳಲ್ಲಿ ಈ ಜೋಡಿ 122 ರನ್ ಸಿಡಿಸಿ ಕಿವೀಸ್ ಬೌಲರ್ಗಳನ್ನ ಧೂಳಿಪಟ ಆದ್ರೆ ಮಾಡಿದರು. ಇನ್ನು ಈ ಇಬ್ಬರು ಆಟಗಾರರು ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಆದರೆ ಸಿಡಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 34 ಬಾಲ್ಗಳಲ್ಲಿ 11 4 4 ಸಿಕ್ಸರ್ಗಳ ಸಹಿತ 76 ರನ್ ಸಿಡಿಸಿ ಔಟ್ ಆದರು. ಇನ್ನು ಅಬ್ಬರಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಅವರು 37 ಬಾಲ್ಗಳಲ್ಲಿ 9 4 ಮತ್ತು 4 ಸಿಕ್ಸರ್ಗಳ ಸಹಿತ ಅಜಯ್ 82 ರನ್ ಗಳಿಸಿದರೆ, ಕೊನೆಯಲ್ಲಿ ಅಬ್ಬರಿಸಿದಂತ ಶಿವಮ್ ದುಬೆ ಕೇವಲ 18 ಬಾಲ್ಗಳಲ್ಲಿ 1 4 ಮತ್ತು 3 ಸಿಕ್ಸರ್ಗಳ ಸಹಿತ ಅಜಯ 36 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡಿಯಾದರೆ ಸೇರಿಸಿದರು. ಇನ್ನು ಭಾರತ ತಂಡ ಕೇವಲ 15.2 ಓವರ್ಗಳಲ್ಲಿ 209 ರನ್ಗಳ ಗುರಿಯನ್ನ ಚೇಸ್ ಮಾಡಿತ್ತು. ಇದು ಭಾರತ ತಂಡದ ಜಂಟಿ ಗರಿಷ್ಠ ರನ್ ಚೇಸ್ ಆಗಿದೆ. ಇನ್ನು ಈ ಹಿಂದೆ ಇಷ್ಟೇ ಗುರಿಯನ್ನ 2 ಬಾರಿ ಚೇಸ್ ಮಾಡಿ ಗೆಲುವು ಕೂಡ ಪಡೆದಿತ್ತು. ಇನ್ನು ಕಿವೀಸ್ ಧೂಳಿಪಾಟ ಮತ್ತು ಪಡೆ ಧೂಳಿಪಾಟ ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ತಂಡದ ಬೌಲರ್ಸ್ ಗಳು ಎಲ್ಲರೂ 10ರ ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ ಮತ್ತು ದುಬಾರಿ ಕೂಡ ಆಗಿದ್ದಾರೆ. ಜಾಕಬ್ ಡಪ್ಪಿ 38 ರನ್ ಕೊಟ್ಟು 1 ವಿಕೆಟ್ ಪಡೆದರೆ, ಮ್ಯಾಟ್ ಹೆನ್ರಿ 3 ಓವರ್ಗಳಲ್ಲಿ 41 ರನ್ ಆದರೆ ಬಿಟ್ಟು ಕೊಟ್ಟರು, ಹಾಗೆ 1 ವಿಕೆಟ್ ಕೂಡ ಪಡೆದರು. ಇನ್ನು ಈಶ್ವದಿ 3 ಓವರ್ಗಳಲ್ಲಿ 34 ರನ್ ನೀಡಿ 1 ವಿಕೆಟ್ ಪಡೆದರೆ, ಜಾಕರಿ ಪೌಲ್ಸ್ಗೆ ಕೇವಲ 3 ಓವರ್ಗಳಲ್ಲಿ 67 ರನ್ ನೀಡಿ ದುಬಾರಿ ಕೂಡ ಆದರು. ಇನ್ನು ಕಿವೀಸ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತ್ತು. ನಾಯಕ ಮಿಚ್ಚಲ್ ಶಾಂಟ್ನರ್ 27 ಬಾಲ್ಗಳಲ್ಲಿ ಅಜಯ 47 ರನ್ ಮತ್ತು ಸಚಿನ್ ರವೀಂದ್ರ 26 ಬಾಲ್ಗಳಲ್ಲಿ 44 ರನ್ ಮತ್ತು ಟೀಮ್ ಸೇಫರ್ಟ್ 13 ಎಸೆತಗಳಲ್ಲಿ 24 ರನ್ ಮತ್ತು ಗ್ಲೆನ್ ಫಿಲಿಪ್ಸ್ 13 ಬಾಲ್ಗಳಲ್ಲಿ 19 ರನ್ ಮತ್ತು ಡ್ಯಾರೆಲ್ ಮಿಚ್ಚಲ್ 11 ಬಾಲ್ಗಳಲ್ಲಿ 18 ರನ್, ಹಾಗೆ ಡೆವೆನ್ ಕಾನ್ವೆ 9 ಬಾಲ್ಗಳಲ್ಲಿ 19 ರನ್ ಮತ್ತು ಪೌಲ್ಸ್ 8 ಬಾಲ್ಗಳಲ್ಲಿ ಅಜಯ್ 15 ರನ್ ಗಳಿಸಿ ತಂಡದ ಮೊತ್ತ 200 ರನ್ ಗಡಿ ದಾಟಿದರೆ ನೆರವಾದ್ರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 2ನೇ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 15.2 ಓವರ್ಗಳಲ್ಲೇ ಈ ಚೇಜನ್ ಆದ್ರೆ ಈಸಿಯಾಗಿ ಚೇಜ್ ಆದ್ರೆ ಮಾಡಿ ಬಿಸಾಕಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ.